ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಯೂಟ್ಯೂಬ್ ವೀಕ್ಷಕರಿಗಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾನು ಇವತ್ತು ಒಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ. ಬಿದಿರು ಕಡಲೆ ಸಾಂಬಾರು. ಇದನ್ನು ಕಡಲೆ ಅಂತಲೂ ಕರೀತಾರೆ, ಬಿದಿರು ಕಡಲೆ ಅಂತಲೂ ಕರೀತಾರೆ. ಇದೊಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಬಿದಿರು ಕಡಲೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೊಚ್ಚಬೇಕಾಗುತ್ತೆ. ಅದ್ರ ಮೇಲೆ ಇರೋ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕೊಚ್ಕೊಂಡ್ರೆ ಈ ಥರ ಮುಲ್ಲಂಗಿ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೊರೆ ಬರುತ್ತೆ, ಇದರಲ್ಲಿ ನೊರೆ ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು. ಸುಮಾರು ಏನಿಲ್ಲ ಅಂದ್ರೂ ಒಂದು 10 ರಿಂದ 12 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ಸುಮಾರು ನಾನು 3 ಕಡಲೆ ತಗೊಂಡಿದ್ದೀನಿ. ಒಗ್ಗರಣೆಗಾಗೋಷ್ಟು ಸಾಸಿವೆ, ಕರಿಬೇವು, ಒಗ್ಗರಣೆಗಾಗೋಷ್ಟು ಒಂದು 1/4 ಲೀಟ್ರ್ ಆಗೋಷ್ಟು ಹಸಿ ಹಾಲು ತಗೊಂಡಿದ್ದೀನಿ. ನೋಡಿ, ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು ತಗೊಂಡಿದ್ದೀನಿ, ಮತ್ತು ಚಿಟ್ಟೂರು ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ ಒಂದು 7 ರಿಂದ 8 ತಗೊಂಡಿದ್ದೀನಿ, ಮತ್ತು ಗುಂಟೂರು ಮೆಣಸಿನ್ಕಾಯಿ ಅದು ಒಂದು 8 ತಗೊಂಡಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಎಣ್ಣೆ ಹಾಕದೆ ಹಾಗೆ ಹುರ್ಕೊಳ್ಳಿ. ಇದಿಷ್ಟು ಖಾರ ರುಬ್ಬಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗಾಗೋಷ್ಟು ಎಣ್ಣೆ. ನೋಡಿ, ಕಾಳುಗಳು ತಗೊಂಡಿದ್ದೀನಿ. ಇದನ್ನ ಎಲ್ಲ ಓವರ್ ನೈಟ್ ನೆನೆಸಿಟ್ಟಿದ್ದೆ, ಎಲ್ಲ 2 ಸ್ಪೂನು. ನೋಡಿ, ಹುಳ್ಳಿಕಾಳು, ಕಡಲೆಕಾಳು, ಕಾಬೂಲ್ ಕಡಲೆ, ಹಸಿ ಬಟಾಣಿ, ಅವರೆಕಾಳು, ಇದು ಅದು ಬಟಾಣಿ, ಅಲಸಂದೆ ಕಾಳು, ಅವರೆಕಾಳು. ನಿಮ್ಗೆ ಇನ್ನೂ ಯಾವ ಥರ ಕಾಳು ಸಿಗುತ್ತೋ ಎಲ್ಲ ಥರ ನೆನೆಯೋಕ್ಕೆ ಯೂಸ್ ಮಾಡಿ. ನೋಡಿ, ಸೊಪ್ಪುಗಳು ತಗೊಂಡಿದ್ದೀನಿ. ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ಬಿಟ್ಟು ಇನ್ನೆಲ್ಲ ಥರ ಸೊಪ್ಪು ಹಾಕ್ಬೋದು. ಸೊ ಸೊಪ್ಪುಗಳಲ್ಲಿ 101 ವಿಧಾನ ಬರುತ್ತೆ. ನಾನಿಲ್ಲಿ ಒಂದು 6 ಥರ ಸೊಪ್ಪು ತಗೊಂಡಿದ್ದೀನಿ. ಸೊ ಗಣಕೆ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ, ಅನ್ನೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಎಲ್ಲ ಥರ ಯಾವ ಥರ ಸಿಗುತ್ತೆ ಎಲ್ಲ ಥರ ಸೊಪ್ಪು ಹಾಕ್ಕೊಳ್ಳಿ. ತರಕಾರಿಗಳಲ್ಲಿ ಅಷ್ಟೇ, ಎಷ್ಟು ಥರ ತರಕಾರಿ ಇದೆ ಅಷ್ಟು ಹಾಕ್ಕೊಳ್ಳಿ. ಹೂಕೋಸು, ಬೀನ್ಸು, ಎಲೆಕೋಸು, ಸೋರೆಕಾಯಿ, ಹೀರೆಕಾಯಿ, ಗೋರಿಕಾಯಿ, ಮುಲ್ಲಂಗಿ, ಚಿಕ್ಕಡಿಕಾಯಿ, ಅಲಸಂದೆ ಕಾಳು, ಸೀಮೆ ಬದನೆಕಾಯಿ, ನೋಕೋಲು, ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ, ಅದು ಹಣ್ಣುಮೆಣಸಿನ್ಕಾಯಿ, ಮತ್ತು ಬದನೆಕಾಯಿ 2, ಟೊಮೊಟೊ. ಇನ್ನು ಯಾವ ಥರ ತರಕಾರಿ ಸಿಗುತ್ತೆ ಆ ಥರ ಯೂಸ್ ಮಾಡಿ. ಆದರೆ ಬೆಂಡೆಕಾಯಿ, ಹಾಗಲಕಾಯಿ ಮಾತ್ರ ಯೂಸ್ ಮಾಡಬಾರ್ದು. ಸೊ ಹಾಗಲಕಾಯಿ ಕಹಿ ಬರುತ್ತೆ, ಬೆಂಡೆಕಾಯಿ ಲೋಳೆ ಬರುತ್ತೆ. ಅದಕ್ಕೋಸ್ಕರ ಅದು ಬಿಟ್ಟು ಇನ್ನೆಲ್ಲ ಥರ ತರಕಾರಿ ಹಾಕೋಬೋದು. ನೋಡಿ, ಕುಕ್ಕರ್ಗೆ ನಾನು ಬಿದಿರು ಕಡಲೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೇಯುವಾಗ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನೋಡಿ, ಎಲ್ಲ ಥರ ಕಾಳು ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಹೆಸರು ಕಾಳು, ತೊಗರಿಬೇಳೆ ಅಂಥದ್ದು ಕೂಡ ಹಾಕೋಬೋದು. ಹೆಸರು ಕಾಳು ನಮ್ಮ ಮನೇಲಿ ಇರಲಿಲ್ಲ, ಮತ್ತು ಕೆಲವರು ತೊಗರಿಬೇಳೆ ಎಲ್ಲ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಿಲ್ಲ. ನೋಡಿ, ಸೊಪ್ಪುಗಳು ಹಾಕ್ತಾಯಿದ್ದೀನಿ. ಸೊಪ್ಪುಗಳು ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಈ ಬಿದಿರು ಕಡಲೆ ನಮ್ಮ ಕರ್ನಾಟಕದೆಲ್ಲ, ಸೊ ಕೂರ್ಗಿಸ್ ಕಡೆ, ಮಂಗಳೂರು ಕಡೆ ಎಲ್ಲ ಫೇಮಸ್ ರೆಸಿಪಿ ಇದು. ಮತ್ತು ಈ ಸೀಸನ್ಗೆ ಸಿಗೋವಂಥ ರೆಸಿಪಿ ಇದು. ಇದರಲ್ಲಿ ತುಂಬ ವೆರೈಟಿಗಳು ಮಾಡ್ತಾರೆ. ಸೊ ನಮ್ಗೆ ಗೊತ್ತಿರೋದು ನಾನು ಈ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಥರ ತರಕಾರಿ ಆಗುತ್ತೆ, ಎಷ್ಟು ಥರ ಕಾಳಾಗುತ್ತೆ ಎಲ್ಲ ಹಾಕ್ಕೊಳ್ಳಿ. ಸೊ ನೀರು ಕಡಿಮೆನೇ ಇರಲಿ. ನಾನು ತಗೊಂಡಿರೋ 5 ಲೀಟ್ರ್ ಕುಕ್ಕರ್ ಫುಲ್ಲು ತರಕಾರಿ ಆಗಿದೆ. ನೋಡಿ, ಈ ಬಿದಿರು ಕಡಲೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 2 ರಿಂದ 3 ಸರಿ ತಿನ್ನಿ. ನೋಡಿ, ಟೊಮೊಟೊ ನಾನು ಅರ್ಧ ಹಾಕ್ತಾಯಿದ್ದೀನಿ. ಟೊಮೊಟೊ ಯೂಸಲಿ ಹಾಕಲ್ಲ, ಸೊ ಅದರಲ್ಲಿ ಫಾರಮ್ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಎಲ್ಲ ಕಡೆ ಉಪ್ಪು ಹಿಡೀಲಿ ಅಂದ್ಬಿಟ್ಟು. ಇದನ್ನು ನೀವು ಕುಕ್ಕರ್ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ ಅಂದರೆ ಒಂದು 3 ರಿಂದ 4 ವಿಸಿಲ್ ಬೇಯಿಸ್ಕೋಬೇಕಾಗುತ್ತೆ. ಸೊ ನಾನು ಅದೇ ಥರ ಮಾಡ್ತೀನಿ. ಈ ಬಿದಿರು ಕಡಲೆ ವಿಶೇಷತೆ ಏನಂದರೆ, ಅಪೆಂಡೆನ್ಸ್ ಅವ್ರಿಗೆ, ಹೊಟ್ಟೆಲಿ ಕೂದಲಿರೋರಿಗೆ ತುಂಬ ಹೆಲ್ತಿ ರೆಸಿಪಿ ಇದು. ಅದರಲ್ಲೂ ಗಂಡು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಈಗ ಆ ಕಡೆ ಬೇಯಕ್ಕಿಟ್ಟಿದ್ದೀನಿ, ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ. ನೋಡಿ, ಈ ತೆಂಗಿನಕಾಯಿ, ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಾಮೂಲಿ ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ನೀವು ಬಿದಿರು ಕಡಲೆ ನಿಮಗೆ ಅಕಸ್ಮಾತ್ ನೀವು ಇರೋ ಜಾಗದಲ್ಲಿ ಸಿಕ್ಕಿಲ್ಲ ಅಂದರೆ, ಎಲ್ಲಾದರೂ ಹಳ್ಳಿಗಳಿಗೆ ಹೋದಾಗ, ಊರುಗಳಿಗೆ ಹೋದಾಗ ಸಿಕ್ಕಿದಾಗ ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ರುಬ್ಕೊತಾ ಇದ್ದೀನಿ ನಾನು. ಸೊ ಇಷ್ಟೇ ಮಸಾಲೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಾಯಿ, ಸಾಂಬಾರು ಪುಡಿ ಹಾಕ್ಬಿಡೋ ರುಬ್ಕೊತಾರೆ. ಸೊ ಈ ಥರ ರುಬ್ಬಿದ್ರೆ ನಿಮ್ಗೆ ಹಳ್ಳಿಯಲ್ಲಿ ಇರೋವಂಥ ಸೊಗಡು ಸಿಗುತ್ತೆ, ಅಷ್ಟು ಸೂಪರಾಗಿರುತ್ತೆ ಖಾರ. ಸೊ ಅದರಲ್ಲೂ ನೆಗಡಿ, ಶೀತ, ಕೆಮ್ಮಿರೋರಿಗೆ ಈ ಥರ ಮಾಡ್ಕೊಟ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ನೆನಪಿರಲಿ ಫ್ರೆಂಡ್ಸ್, ಇದರಲ್ಲಿ ಒಂದು ಅನ್ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಯಾಕಂದರೆ ಹಸುವಿಗೆ ಮತ್ತು ಪ್ರೆಗ್ನೆಂಟ್ ಲೇಡಿಗೆ ಈ ಸಾಂಬಾರು ಕೊಡೋಕ್ಕೆ ಹೋಗಬಾರ್ದು. ನೋಡಿ, ಇವಾಗ ಒಂದು 4 ವಿಸಿಲ್ ಬಿಟ್ಟಿದ್ನಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಖಾರ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೆನಪಿರಲಿ, ಹಸು ಇರೋ ಜಾಗಕ್ಕೂ ಹಾಕಬೇಡಿ, ಮತ್ತು ಪ್ರೆಗ್ನೆಂಟ್ಗಳು ಕೊಡಬೇಡಿ. ಯಾಕಂದರೆ ಗರ್ಭವತಿನೇ ಅಂದರೆ ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮಕ್ಕಳು ಹೋಗೋವಂಥದ್ದು. ಅದಕ್ಕೋಸ್ಕರ ಪ್ರೆಗ್ನೆಂಟ್ ಲೇಡಿಗಳಿಗೆ ಕೊಡಬೇಡಿ, ಮತ್ತು ಹಸು ಇರೋ ಜಾಗಕ್ಕೂ ಹಾಕಬೇಡಿ. ಮತ್ತು ಇದು ಒಂದು ಹೆಲ್ತಿ ರೆಸಿಪಿನೇ. ನಾನು ಹೇಳ್ದಂಗೆ ಅಪೆಂಡೆನ್ಸಿಗೆ ಮತ್ತು ಕೂದಲಿರೋರಿಗೆ ಅಂತಾರೆ, ಗಂಡಸರಿಗೆಲ್ಲ ಕೊಟ್ಟರೆ ತುಂಬ ಹೆಲ್ತಿ ರೆಸಿಪಿನೇ ಇದೆ. ನೋಡಿ, ಈಗ ಇದನ್ನು ಒಗ್ಗರಣೆ ಹಾಕಿದ್ನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ನಾನು ಆಲ್ಮೋಸ್ಟ್ ತುಂಬ ವೆರೈಟಿಗಳು ಮಾಡಿದ್ದೀನಿ. ಸೊ ಇವಾಗ ಸಂಡೇ ಆಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲೂ ನೆಂಟರು ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವರೇ ತಗೊಬಂದಿದ್ದು, ಅದಕ್ಕೋಸ್ಕರ ಅವ್ರಿಗೆ ಮಾಡಾಕ್ತಾಯಿದ್ದೀನಿ. ನೋಡಿ, ಇವಾಗ ಖಾರ ಹಾಕ್ಕೊತಾ ಇದ್ದೀನಿ. ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಆಮೇಲೆ ಈ ಸಂಡೇ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ನಾನ್ ವೆಜ್ಜು ಸ್ವೀಟು ಯಾವುದೇ ರೀತಿ ವೆಜ್ ರೆಸಿಪಿಗಳು ನನ್ನ ಚಾನಲಲ್ಲಿ ಇರುತ್ತೆ. ನೀವು ಚೆಕ್ ಮಾಡಿ ಇವತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಥರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಗು ಥರನೇ ಇರಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮುಚ್ಚಳ ಮುಚ್ಚಿ ಜಸ್ಟ್ ಒಂದು 5 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. 5 ನಿಮಿಷನೂ ಬೇಕಾಗಿಲ್ಲ, ಒಂದು 3 ನಿಮಿಷ ಕುದಿ ಬಂದ್ಬಿಡುತ್ತೆ. ಸೊ ಮುಚ್ಚಳ ಹಾಕಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ನೋಡಿ ಒಂದು 2ರಿಂದ 3 ನಿಮಿಷ ಆಗಿದೆ. ಚೆನ್ನಾಗಿ ಕುದಿ ಬಂದು ಒಳ್ಳೆ ಘಮ ಬರ್ತಾಯಿದೆ. ಆಮೇಲೆ ನೆನಪಿರಲಿ, ನಿಮ್ಗೆ ಹಾಲು ಏನಾದ್ರು ಇಷ್ಟ ಆಗಲ್ಲ ಅಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಹಾಲು ಇಷ್ಟಪಡೋರಾದರೆ ಹಾಲು ಹಾಕ್ಕೊಬೋದು. ಸೊ ಕೆಲವರು ಹಾಲು ಇಷ್ಟಪಡಲ್ಲ ಅಂಥವ್ರು ಹಾಗೆ ಸಾಂಬಾರು ಎತ್ತಿಟ್ಕೋಬೋದು. ಮತ್ತು ಹಾಲು ತಿನ್ನೋರು ಹಾಕ್ಕೊಬೋದು. ಹಸಿ ಹಾಲು ಹಾಕ್ತಾಯಿದ್ದೀನಿ, ಸುಮಾರು 1/4 ಲೀಟ್ರ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದು ಒಂದು ತಪ್ಪಲೆ ಸಾಂಬಾರಿಗೆ ಒಂದು 1/4 ಲೀಟ್ರ್ ಸಾಕು. ಸೊ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ನೀರು ಕಾಯಿಸೋ ತಪ್ಪಲೆ ಇರುತ್ತಲ್ಲ, ಅದ್ರ ತುಂಬ ಮಾಡ್ತಾರೆ ಸಾಂಬಾರುಗಳು. ಇದನ್ನೇನಿಲ್ಲ ಅಂದ್ರೆ ಒಂದು 2 ದಿವಸ ಇಟ್ಕೊಂಡು ತಿನ್ಬೋದು. ನೋಡಿ ಹಾಲು ಹಾಕಿದ್ಮೇಲೆ ಒಂದು 2 ನಿಮಿಷ ಕುದಿ ಬಂದಿದೆ, ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಘಮ ಬಂದಿದೆ, ಒಳ್ಳೆ ಸಖತ್ತಾಗಿದೆ ಸಾಂಬಾರು. ಈ ಸಾಂಬಾರು ತಯಾರಾಗಿದೆ. ನಾನು ಇದನ್ನ ಒಂದು ಸರ್ವ್ ಮಾಡ್ಕೊತೀನಿ ಒಂದು ಬೌಲ್ಗೆ. ನಾನು ಹೇಳ್ದಂಗೆ ಈ ಸಾಂಬಾರು ಜೊತೆಗೆ ಮುದ್ದೆ, ರೈಸು, ಚಪಾತಿ, ರೊಟ್ಟಿ ಯಾವುದೇ ರೀತಿ ಸೂಪರಾಗಿರುತ್ತೆ ಕಾಂಬಿನೇಷನು. ಹಾಗಾದರೆ ಈ ಬಿದಿರುಕಳೆ ನಿಮಗೆ ಸಿಕ್ಕಿದ್ರೆ ಈ ಥರ ರೆಸಿಪಿ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.